ಇನ್ನು ಪ್ರಜ್ವಲ್ ರೇವಣ್ಣಗೆ ಲುಕೌಟ್ ನೋಟಿಸ್ ಅನ್ನ ಜಾರಿ ಮಾಡಲಾಗುತ್ತೆ ಅಂತಕ್ಕಂಥ ಮಾಹಿತಿಗಳು ಆಲ್ರೆಡಿ ಲುಕೌಟ್ ನೋಟಿಸ್ ಅನ್ನ ಕೊಡಲಾಗುತ್ತೆ ಅಂತ ಪ್ರಜ್ವಲ್ ರೇವಣ್ಣಗೆ ಲುಕೌಟ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಲುಕೌಟ್ ನೋಟಿಸ್ ಅನ್ನ ಕೊಟ್ಟಿದೆ ಎಸ್ಐಟಿ. ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಈ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಗೃಹ ಸಚಿವ ಜಿ ಪರಮೇಶ್ವರ್ ಕೊಟ್ಟಂತ ಮಾಹಿತಿ ಮೇರೆಗೆ ಆಲ್ರೆಡಿ ಲುಕೌಟ್ ನೋಟಿಸ್ ಅನ್ನ ಕೂಡ ಜಾರಿ ಮಾಡಲಾಗಿದೆ. ಪ್ರಜ್ವಲ್ ರೇವಣ್ಣಗೆ 3 ನೋಟಿಸ್ ಅನ್ನ ಕೊಡಲಾಗಿದೆ. 25 ಗಂಟೆಯಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಹೇಳಲಾಗಿದೆ. ಗೃಹ ಸಚಿವ ಜಿ ಪರಮೇಶ್ವರ್ ಕೊಟ್ಟಂತ ಮಾಹಿತಿ ಇದು. ಪ್ರಜ್ವಲ್ ರೇವಣ್ಣಗೆ ಲುಕೌಟ್ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ರ ಬಗ್ಗೆ. ಈಗ ಆಲ್ರೆಡಿ ಪ್ರಜ್ವಲ್ ರೇವಣ್ಣಗೆ 3 ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಆದರೂ ಕೂಡ ವಿಚಾರಣೆಗೆ ಬಂದಿಲ್ಲ. ಇನ್ನು 25 ಗಂಟೆಯಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಈಗ ಹೇಳಲಾಗಿದೆ. ಆದರೆ ವಿಚಾರಣೆಗೆ ಹಾಜರಾಗಿಲ್ಲ ಅಂತ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ರೇವಣ್ಣ ಅವರು ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ ಅಂತ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಎಚ್.ಡಿ. ರೇವಣ್ಣ ಇವತ್ತು ವಿಚಾರಣೆಗೆ ಆಗಮಿಸ್ತೀನಿ ಅಂತ ಹೇಳಿದ್ದಾರೆ ಅಂತ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಂತ ಮಾಹಿತಿಯನ್ನ ಗಮನಿಸೋದಾದ್ರೆ ಲುಕೌಟ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. 3 ನೋಟಿಸ್ ಅನ್ನ ಕೊಡಲಾಗಿದೆ. ವಿಚಾರಣೆಗೆ ಹಾಜರು ಬರೋದಕ್ಕೆ ಸೂಚನೆ ಕೊಟ್ಟಿದ್ರು, ಬಂದಿಲ್ಲ. 25 ಗಂಟೆಯಲ್ಲಿ ಹಾಜರಾಗುವಂತೆ ಹೇಳಿಕೆಯನ್ನ ಕೊಡಲಾಗಿದೆ. ಈಗ ಒಂದು ವೇಳೆ ಅವರು ಬರದೇ ಇದ್ರೆ ಮುಂದಿನ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಎಸ್ಐಟಿ. ಆದರೆ ಮೇ 16ಕ್ಕೆ ಪ್ರಜ್ವಲ್ ರೇವಣ್ಣ ಬರೋದಾಗಿ ಟಿಕೆಟ್ಗಳು ಹರಿದಾಡ್ತಾ ಇದ್ದಾವೆ. ಅವರ ಟಿಕೆಟ್ ಬುಕ್ಕಿಂಗ್ ಆಗಿರುವಂಥದ್ದು ಜರ್ಮನಿಯ ಮ್ಯೂನಿಚ್ ನಗರದಿಂದ ಬೆಂಗಳೂರಿಗೆ. ಈಗ ಲುಕೌಟ್ ನೋಟಿಸ್ ಅನ್ನ ಕೂಡ ಹೊರಡಿಸಿದೆ ಎಸ್ಐಟಿ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ರಾಜ್ಯ ಸರ್ಕಾರ ನಿಯೋಜನೆ ಮಾಡಿರತಕ್ಕಂಥ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಿರುವಂತಹ ಮಾಹಿತಿ ಇದು. ಲುಕೌಟ್ ನೋಟಿಸ್ ಕೊಟ್ಟಿರೋದ್ರ ಬಗ್ಗೆ. ಇನ್ನ ರೇವಣ್ಣ ವಿಚಾರಣೆಗೆ ಬರದೇ ಇದ್ರೆ ಅರೆಸ್ಟ್ ಮಾಡ್ತೇವೆ, ಎಚ್.ಡಿ. ರೇವಣ್ಣ ವಿಚಾರಣೆಗೆ ಬರದೇ ಇದ್ರೆ ಅರೆಸ್ಟ್ ಮಾಡ್ತೇವೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ವಿಚಾರಣೆಗೆ ಹಾಜರಾಗದೇ ಇದ್ರೆ ರೇವಣ್ಣಗೆ ಸಂಕಷ್ಟ ಎದುರಾಗಿರುವಂಥದ್ದು. ರೇವಣ್ಣ ವಿಚಾರಣೆಗೆ ಬಾರದೇ ಇದ್ರೆ ಅವರನ್ನ ಅರೆಸ್ಟ್ ಮಾಡ್ತೇವೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ರೇವಣ್ಣಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಅವರೇನಾದರೂ ಹಾಜರಾಗದೇ ಇದ್ರೆ ವಿಚಾರಣೆಗೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ರೇವಣ್ಣಗೆ ಪೆನ್ ಡ್ರೈವ್ ಸಂಕಷ್ಟ ಶುರುವಾಗಿರುವಂತದ್ದು. ಅಕ್ಯೂಸ್ ನಂಬರ್ 1, ಆರೋಪಿ ನಂಬರ್ 1 ಆಗಿರ್ತಕ್ಕಂಥದ್ದು ಎಚ್.ಡಿ. ರೇವಣ್ಣ. ಹೀಗಾಗಿ ಅವರ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿದೆ. ಒಂದು ವೇಳೆ ಅವರೇನಾದರೂ ನೋಟಿಸ್ಗೆ ಸ್ಪಂದಿಸದೇ ಇದ್ರೆ, ಅವರೇನಾದರೂ ವಿಚಾರಣೆಗೆ ಬಾರದೇ ಇದ್ರೆ ಅರೆಸ್ಟ್ ಮಾಡ್ತೀವಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಂತ ಸ್ಫೋಟಕ ಮಾಹಿತಿ ಇದು. ಈ ಒಂದು ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಕಷ್ಟ ಎದುರಾಗಿದೆ ಎಚ್.ಡಿ. ರೇವಣ್ಣಗೆ. ಒಂದು ವೇಳೆ ಇವತ್ತೇನಾದರೂ ವಿಚಾರಣೆಗೆ ಅವರು ಬಾರದೇ ಇದ್ರೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಹಾಸನದಲ್ಲಿ ಸಾಕಷ್ಟು ಹರಿದಾಡ್ತಿರ್ತಕ್ಕಂಥ ವಿಡಿಯೋಗಳದು, ಪೆನ್ ಡ್ರೈವ್ಗಳು. ಆ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಚ್.ಡಿ. ರೇವಣ್ಣ ವಿರುದ್ಧ ಕೂಡ ದೂರು ದಾಖಲಾಗಿತ್ತು. ಈ ಕಾರಣದಿಂದಾಗಿ ಇವತ್ತೇನಾದರೂ ಅವರು ವಿಚಾರಣೆಗೆ ಹಾಜರಾಗದೇ ಇದ್ರೆ ಅವರನ್ನ ಬಂಧಿಸಬೇಕಾಗುತ್ತೆ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಂತ ಮಾಹಿತಿ ಇದು. ಈಗ ಆಲ್ರೆಡಿ ಮುಖ್ಯಮಂತ್ರಿಗಳು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ನಿಯೋಜನೆ ಮಾಡಿದ್ದಾರೆ. 3 IAS IPS ಆಫೀಸರ್ಸ್ಗಳಿರುವಂತಹ ಟೀಮ್ ಅದು. ಆ ಟೀಮ್ ವಿಚಾರಣೆಯನ್ನು ನಡೆಸ್ತಾ ಇದೆ. ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಪ್ರಜ್ವಲ್ ರೇವಣ್ಣಗೆ ಲುಕೌಟ್ ನೋಟಿಸ್ ಅನ್ನು ಹೊರಡಿಸಲಾಗಿದೆ. ಇನ್ನು ಎಚ್.ಡಿ. ರೇವಣ್ಣ ಏನಾದರೂ ವಿಚಾರಣೆಗೆ ಬರದೇ ಇದ್ರೆ ಅವರನ್ನ ಕೂಡ ಬಂಧಿಸ್ತೀವಿ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಕೂಡ ಬೆಂಗಳೂರಿಗೆ ಬರ್ತಿದ್ದ ಹಾಗೆ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಲುಕೌಟ್ ನೋಟಿಸ್ ಜಾರಿ ಆಗಿದೆ ಅವರ ಹೆಸರಿನಲ್ಲಿ. ಇನ್ನೊಂದು ಕಡೆ ಈಗ ಎಚ್.ಡಿ. ರೇವಣ್ಣ ಏನಾದರೂ ಇವತ್ತು ವಿಚಾರಣೆಗೆ ಹಾಜರಾಗದೇ ಇದ್ರೆ, ಯಾವುದೇ ಕಾರಣ ಇರಲಿ, ಅವರೇನಾದರೂ ವಿಚಾರಣೆಗೆ ಬರದೇ ಇದ್ರೆ ಅವರನ್ನ ಬಂಧಿಸ್ತೇವೆ ಅಂತ ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಪೆನ್ ಡ್ರೈವ್ ಉರುಳು ಬಿಗಿ ಆಗ್ತಾ ಇದೆ.
HD ರೇವಣ್ಣ ಪ್ರಜ್ವಲ್ ರೇವಣ್ಣರನ್ನ ಸುತ್ತಾಕೊಳ್ತಾ ಇರುವಂಥದ್ದು. ಒಬ್ಬ ಮಹಿಳೆ ಕೊಟ್ಟಂತ ದೂರಿನ ಅನ್ವಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಕೈಗೊಳ್ಳಲಾಗ್ತಾ ಇದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಜುನಾಥ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನಮ್ಮ ಪ್ರತಿನಿಧಿ ಕೇಳ್ತಾ ಹೋಗೋಣ. ಮಂಜುನಾಥ್, ಈ ಒಂದು ಪ್ರಕರಣವನ್ನ ಗಮನಿಸೋದಾದ್ರೆ ಒಂದು ಕಡೆ ಪ್ರಜ್ವಲ್ ಬಗ್ಗೆ ಲುಕೌಟ್ ನೋಟಿಸ್, ಮತ್ತೊಂದು ಕಡೆ ರೇವಣ್ಣಗೆ ಕೂಡ ಅರೆಸ್ಟ್ ಆಗುವಂತ ಸಂಕಷ್ಟ, ವಿವರಿಸೋದಾದ್ರೆ. ಖಂಡಿತವಾಗ್ಲೂ ರಾಘವೇಂದ್ರ ಗುಡಿ ಸದ್ಯಕ್ಕೀಗ ಕಲಬುರಗಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಕೂಡ ಅಷ್ಟೇ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡುತ್ತ ಸಂದರ್ಭದಲ್ಲಿ ಹೇಳಿರುವಂತದ್ದು, ಇದುವರೆಗೂ ಕೂಡ ಅಷ್ಟೇ 3 ಬಾರಿ ನೋಟಿಸ್ ಅನ್ನ ಮಾಡಿದೀವಿ. ನೋಟಿಸ್ ಮಾಡಿದ್ರು ಕೂಡ ಅಷ್ಟೇ ಯಾವುದೇ ರೀತಿಯಂತ ಉತ್ತರವನ್ನು ಅವರು ಕೊಟ್ಟಿಲ್ಲ. ಬದಲಾಗಿ ಅವರ ವಕೀಲರ ಮುಖಾಂತರವಾಗಿ ಅವರು ಉತ್ತರ ಕೊಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. 7 ದಿನಗಳ ಕಾಲಾವಕಾಶವನ್ನ ಕೂಡ ಕೇಳಿದ್ರೆ, ಆದ್ರೆ ತನಿಖಾಧಿಕಾರಿಗಳು ಅದನ್ನ ರಿಜೆಕ್ಟ್ ಮಾಡಿರುವಂತದ್ದು. ಈ ಬೆನ್ನಲ್ಲೇ ಅವರಿಗೆ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಈಗಾಗಲೇ ಜಾರಿ ಮಾಡಿದೀವಿ ಅನ್ನೋಂಥದ್ದನ್ನ ಹೇಳಿದ್ದಾರೆ. ಜೊತೆಗೆ ಇನ್ನೊಂದು ಪ್ರಮುಖವಾದಂತ ಅಂಶ ಏನು ಅಂತಂದ್ರೆ, ವಿಚಾರಣೆಗೆ ಹಾಜರಾಗುವಂತೆ ಪದೇ ಪದೇ ನೋಟಿಸ್ ಕೊಡ್ತಿದ್ರು ಕೂಡ ಅಷ್ಟು ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಇವತ್ತು ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋ ಸುದ್ದಿ ಇದೆ. ಒಂದು ವೇಳೆ ಏನಾದ್ರೂ ಸಂಜೆ ಒಳಗಾಗಿ ಅವ್ರು ಹೇಳಿದ್ರು ವಿಚಾರಣೆಗೆ ಹಾಜರಾಗಿಲ್ಲ ಅನ್ನೋ ಪಕ್ಷದಲ್ಲಿ ಬಂಧನ ಮಾಡುವಂತ ಒಂದು ಎಚ್ಚರಿಕೆಯನ್ನು ಕೂಡ ಅಷ್ಟೇ ಗೃಹ ಸಚಿವ ಪರಮೇಶ್ವರ್ ಹೇಳುವಂತದ್ದು. ಒಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣ ಇತ್ತು. ಈ ಒಂದು ಪ್ರಕರಣ ಈಗ SIT ತಂಡ ಬಹಳ ಸೀರಿಯಸ್ ಆಗಿ ತಗೊಂಡಿರುವಂತದ್ದು. ಯಾಕಂದ್ರೆ ಪದೇ ಪದೇ ನೋಟಿಸ್ಗಳನ್ನ CRPC 41A ಅಡಿಯಲ್ಲಿ ನೋಟಿಸ್ ಅನ್ನ ಕೊಟ್ಟರು ಕೂಡ ಅಷ್ಟೇ ಇವರು ನೋಟಿಸ್ಗೆ ಸಮರ್ಪಕವಾದಂತಹ ಉತ್ತರವನ್ನು ಕೊಟ್ಟಿಲ್ಲ. ಜೊತೆಗೆ ಖುದ್ದಾಗಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನಲ್ಲಿ ಕೂಡ ಉಲ್ಲೇಖ ಮಾಡಿದ್ರು. ನೋಟಿಸ್ ತಲುಪಿದಂತ 24 ಗಂಟೆಗಳ ಒಳಗಾಗಿ ವಿಚಾರಣೆಗೆ ಬರುವಂತೆ ಒಂದು ಸೂಚನೆಯನ್ನು ಕೂಡ SIT ಅಧಿಕಾರಿಗಳು ಕೊಟ್ಟಿದ್ರು. ಒಂದ್ ಕಡೆ ರೇವಣ್ಣ ಅವರ ಮನೆಗೆ ಹೋಗಿ ನೋಟಿಸ್ ಅನ್ನ ಅಂಟಿದ್ರು. ಖುದ್ದಾಗಿ ರೇವಣ್ಣ ಅವರ ಮೊಬೈಲ್ ನಂಬರ್ಗೂ ಕೂಡ ಅಷ್ಟೇ ನೋಟಿಸ್ ಅನ್ನ ಸರಬರಾಜು ಮಾಡಿದ್ರು. ಆದ್ರೂ ಕೂಡ ಅಷ್ಟೇ ರೇವಣ್ಣ ಅವರು ಯಾವುದೇ ರೀತಿಯಂತ ಪ್ರತಿಕ್ರಿಯೆ ನೀಡಿಲ್ಲ. ಬದಲಾಗಿ ನಿನ್ನೆ ಅವರು ಪ್ರಜ್ವಲ್ ರೇವಣ್ಣ ಪರ ವಕೀಲರು SIT ಕಚೇರಿಗೆ ಬಂದು ಮನವಿಯನ್ನ ಮಾಡ್ಕೊಂಡಿದ್ರು. ಪ್ರಜ್ವಲ್ ರೇವಣ್ಣ ಅವರು ವಿದೇಶ ಪ್ರವಾಸದಲ್ಲಿರುವಂತ ಕಾರಣಕ್ಕೋಸ್ಕರ 7 ದಿನಗಳ ಕಾಲಾವಕಾಶ ಕೊಡಿ, ಅವರನ್ನ ವಿಚಾರಣೆಗೆ ಹಾಜರಾಗ್ತಾರೆ 7 ದಿನಗಳ ಬಳಿಕ ಅಂತ ಹೇಳ್ಬಿಟ್ಟು. ಆದ್ರೆ SIT ಅಧಿಕಾರಿಗಳು ಇದು ಬಹಳ ಸೂಕ್ಷ್ಮವಾದಂತಹ ಪ್ರಕರಣ. ಯಾಕಂದ್ರೆ ಸಾಕಷ್ಟು ಸಂತ್ರಸ್ತರು ಈ ಒಂದು ಪ್ರಕರಣದಲ್ಲಿ ಇರುವಂತ ಕಾರಣಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ಟೈಮ್ ಕೊಡೋದಕ್ಕಾಗಿದ್ರೆ ಇಮಿಡಿಯೇಟ್ ಆಗಿ ಈ ನೋಟಿಸ್ ತಲುಪಿದ 24 ಗಂಟೆ ಒಳಗಡೆ ವಿಚಾರಣೆಗೆ ಹಾಜರಾಗುವಂತೆ ಒಂದು ಸೂಚನೆಯನ್ನು ಕೂಡ ಕೊಟ್ಟು ಕಳಿಸಿದ್ರು. ಸದ್ಯಕ್ಕೀಗ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಅಷ್ಟೇ ಜಾರಿ ಮಾಡಿದ್ದು. ಎಲ್ಲಾ ಒಂದು ವಿಮಾನ ನಿಲ್ದಾಣದಲ್ಲಿ ಕೂಡ ಅಷ್ಟೇ ಆ ಒಂದು ಪ್ರಜ್ವಲ್ ರೇವಣ್ಣ ಎಲ್ಲಾದ್ರೂ ಕಾಣಿಸಿದಂತ ಪಕ್ಷದಲ್ಲಿ ಇಮಿಡಿಯೇಟ್ ಆಗಿ ಮಾಹಿತಿ ಕೊಡುವಂತ ಈಗಾಗಲೇ SIT ಅಧಿಕಾರಿಗಳು ಕೂಡ ಅಷ್ಟೇ ಸೂಚನೆಯನ್ನ ಕೊಟ್ಟಿರುವಂತಹದ್ದು. ರಾಘವೇಂದ್ರ ಗುಡಿ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.